ಅಂದರೆ ನಿಮ್ಮ ಮಾತಿನ ಅರ್ಥ ಏನು? ನೀವು ಬಂದು ಹೋಗಿದ ಮಾತ್ರಕ್ಕೆ ಅರ್ಜುನ್ ನಿಮ್ಮನ್ನ ಮರಿತಾನೆ ಅಂತಾನ? ಹಾಗಂತ ಅವರೇ ಹೇಳಿದ್ದು. ಅರ್ಜುನ್ ಸ್ವಲ್ಪ ಹೊತ್ತಿನ ಮುಂಚೆ ನನಗೆ ಫೋನ್ ಮಾಡಿದರು. ಅವರ ಹಾಗೆ ಹೇಳಿದ್ದಕ್ಕೆ ನಾನು ಇಲ್ಲಿಗೆ ಬರಬೇಕಾಯ್ತು. ಒಂದು ವೇಳೆ ನಾನು ಇಲ್ಲಿಗೆ ಬರದೇ ಹೋದರೆ ಅರ್ಜುನ್ ಅವರು ನಿಮ್ಮ ಜೊತೆ ನಿಶ್ಚಿತಾರ್ಥ ಮಾಡ್ಕೋತಾರೋ ಇಲ್ವೋ ಅಂತ ಆತಂಕ ಆಯಿತು. ಈ ನಿಶ್ಚಿತಾರ್ಥ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು ಅನ್ನೋ ಕಾಳಜಿಯಿಂದ ಇಲ್ಲಿಗೆ ಬಂದೋ ಹೊರತು ಅರ್ಜುನ್ ಅವ್ರ ಮೇಲಿನ ಮೋಹಕ್ಕಾಗಲಿ ಅಥವಾ ಅವ್ರ ಮೇಲೆ ಪ್ರೀತಿ ಇದೆ ಅಂತ ಆಗಲಿ ಅಲ್ಲ. ಹೌದಾ? ನೀವು ಹೇಳ್ತಿರೋದು ನಿಜಾನಾ? ನಿಮಗೆ ಸುಳ್ಳು ಹೇಳಿ ನಾನು ಸಾಧಿಸ್ಬೇಕಾಗಿರೋದು ಏನೂ ಇಲ್ಲ. ನನಗೆ ನನ್ನದೇ ಆದ ದಾರಿ ಇದೆ, ನನ್ನದೇ ಆದ ಗುರಿ ಇದೆ. ಈ ಪ್ರೀತಿ ಪ್ರೇಮ ಮದುವೆ ಅನ್ನೋದಕ್ಕೆಲ್ಲ ನನ್ನ ಮನಸ್ಸಲ್ಲಿ ಯಾವತ್ತೂ ಜಾಗ ಇಲ್ಲ. ನನಗೆ ಯಾಕೆ ಇದ್ದಕ್ಕಿದ್ದಾಗೆ ಹೀಗಾಗ್ತಿದೆ? ಈ ಮನೇಲಿ ಏನೋ ನಿಗೂಢವಾಗಿದೆ ಅಂತ ಅನ್ನಿಸ್ತಾ ಇದೆ. ಅದ್ಯಾಕೆ ನಾನು ಗೋಚರಕ್ಕೆ ಬೀಳ್ತಾ ಇಲ್ಲ? ಏನೋ ಒಂದು ರೀತಿ ಸೆಳೆತ, ಏನೋ ಒಂದು ರೀತಿ ತಳಮಳ. ಎಂದು ನನಗೆ ಈ ರೀತಿ ಆಗ್ತಾ ಇರಲಿಲ್ಲ. ಆದರೆ ಈ ಮನೆ ಒಳಗೆ ಕಾಲಿಟ್ಟಾಗಿಂದ ನನಗೆ ತಿಳಿದಿರೋ ಹಾಗೆ ನನ್ನ ಮನಸ್ಸು ಇಲ್ಲೇ ಇರು ಅಂತ ಹೇಳ್ತಾ ಇದೆ. ಇಲ್ಲಿ ನನ್ನವರಿದ್ದಾರೆ ಅನ್ನೋ ಭಾವ ಮೂಡ್ತಾ ಇದೆ. ನನಗೆ ಬೇಕಾಗಿರೋರು ಇಲ್ಲೇ ಇಲ್ಲೋ ಇದ್ದಾರೆ ಅಂತ ಯಾಕೆ ಅನ್ನಿಸ್ತಾ ಇದೆ ನನಗೆ? ಈ ಮನೇಲಿ ತುಂಬಾ ರಹಸ್ಯ ಇದೆ ಅನ್ನೋ ಭಾವ. ಯಾವುದು ಸ್ಪಷ್ಟ ಇಲ್ಲ, ಎಲ್ಲವೂ ನಿಗೂಢ ಅನ್ನಿಸ್ತಿದೆ. ಈ ಮನೇಲಿ ನನಗೆ ತಿಳಿದಿರೋಂಥ ರಹಸ್ಯ ಏನಿರಬಹುದು? ಏನ್ರಿ ಅಮೃತ ಅವರೇ, ಏನು ನೋಡ್ತಾ ಇದ್ದೀರಾ? ಏನೋ ಯೋಚನೆ ಮಾಡ್ತಿರೋ ಹಾಗಿತ್ತು. ಏನೂ ಇಲ್ಲ. ನನಗೆ ಗೊತ್ತು ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂತ. ಈ ಮನೆಗೆ ಸೊಸೆಯಾಗಿ ಬಂದ ಮೇಲೆ ಈ ಮನೆಯಲ್ಲೇ ಹೇಗೆ ಸಂಸಾರ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ ಅಲ್ವಾ? ಹೋಗಿ ಅಮೃತ ಅವರೇ, ಹೋಗಿ. ಇವತ್ತು ನನ್ನ ಮನೆ ತನಕ ಬಂದವರು ನನ್ನ ಮನಸ್ಸಿಗೆ ಬರದೇ ಇರ್ತೀರಾ? ಖಂಡಿತ ಬರ್ತೀರಾ. ನಿಮ್ಮ ಮನಸ್ಸಲ್ಲಿ ನನಗೆ ಜಾಗ ಕೊಡ್ತೀರ ಅನ್ನೋ ನಂಬಿಕೆ ನನಗಿದೆ. ಏನು ಮಾಡೋಕ್ಕಾಗುತ್ತೋ? ರುದ್ರನ ಮಾತು ಮೀರಿ ಬರದೇ ಇರೋಕ್ಕೂ ಆಗಲಿಲ್ಲ ನನಗೆ. ಅದು ಅಲ್ಲದೆ ಜಸ್ಟ್ ಒಂದು ಹಾವಿಗೋಸ್ಕರ ಹೆದರ್ಕೊಂಡು ಸ್ನೇಹನ ಕಳ್ಕೊಳಕ್ಕಾಗತ್ತಾ? ಅದಕ್ಕೆ ಬಂದೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಚಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.